ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ ನಂಬ್ಕೊಂಡು ಒಂದು ಗುಂಪೆಲ್ಲ ಕಟ್ಕೊಂಡಿದ್ರಲ್ಲ ಇವರೆಲ್ಲರಿಗೂ ಇದೀಗ ಡವಡವ ಶುರುವಾಯಿತು. ಯತ್ನಾಳ್ರನ್ನೇ ಉಚ್ಚಾಟನೆ ಮಾಡಿಬಿಟ್ರು. ನಮ್ಮ ಗತಿ ಏನಪ್ಪ ಅಂದರೆ ಹಡಗಿನ ಕ್ಯಾಪ್ಟನನ್ನೇ ಆಚೆ ಎಳೆದು ನೀರಿಗೆ ಬಿಸಾಕ್ಬಿಟ್ರು. ನಮ್ಗಳ ಕತೆ ಏನು? ಹಡಗು ಓಡಿಸೋರು ಯಾರೀಗ? ನಮ್ಮನ್ನು ಯಾವಾಗ ನೀರಿಗೆ ಬಿಸಾಕ್ತಾರೋ ಗೊತ್ತಿಲ್ವಲ್ಲ. ಈ ಒಂದು ಭಯದಲ್ಲಿ ಆ ಗುಂಪಿನ ಬೇರೆ ನಾಯಕರಿದ್ದಾರೆ. ವಿಜೇಂದ್ರ ವಿರೋಧಿ ಬಣಕ್ಕೆ ಹೈಕಮಾಂಡ್ ಕಡೆಯಿಂದ ದೊಡ್ಡ ಚೆಕ್ಮೇಟ್ ಇದು. ಪಕ್ಷ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನು ಹೈಕಮಾಂಡ್ ರವಾನೆ ಮಾಡಿದೆ. ಇಲ್ಲಿ ಕೈಕಟ್ ಬಾಯ್ಮುಚ್ ಇಲ್ಲದೇ ಇದ್ದರೆ ಪಕ್ಷದಿಂದ ಗೇಟ್ ಪಾಸ್. ಕುತೂಹಲ ಮೂಡಿಸ್ತಾ ಇದೆ BJP ರೆಬೆಲ್ಸ್ ಮುಂದಿನ ನಡೆ. ಏನಾಗುತ್ತೆ, ಇವರೆಲ್ಲರೂ ಆಚೆ ಹಾಕಬೇಕು ಅಂತಲೇ ಅಲ್ಲ, ಸುಮಾರು ಜನ ಆಚೆ ಹಾಕಿದಾಗ ಏನಾಗ್ಬಿಡುತ್ತೆ, ಪಕ್ಷಕ್ಕೆ ಅದು ಒಂದು ಭಾಗ ಒಂದು ರೀತಿ ಆ ವೈಕಲ್ಯವನ್ನು ವೈಕಲ್ಯವನ್ನು ಪಕ್ಷ ಅನುಭವಿಸ್ಬೇಕಾಗತ್ತೆ. ಅದರ ಬದಲಿಗೆ ಒಂದು ಗುಂಪಲ್ಲಿ ಯಾರಾದರೂ ಒಬ್ಬನಿಗೆ ಬೆತ್ತದ ರುಚಿ ತೋರಿಸಿದ್ರೆ ಇನ್ನೆಲ್ಲರೂ ಪಾಠ ಕಲಿತು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೂ ಮಾಡಬಹುದು. ಅಥವಾ ಎಲ್ಲರನ್ನೂ ಉಚ್ಚಾಟನೆ ಮಾಡಿ ಸರಿಯಾಗಿರೋ ಪಾಠ ಕಲಿಸೋಣ. ಹತ್ತಿರದಲ್ಲಂತೂ ಯಾವುದೇ ಎಲೆಕ್ಷನ್ ಇಲ್ವಲ್ಲ, ಯಾವುದು MLA ಎಲೆಕ್ಷನ್ ಇದೆಯಾ, MP ಎಲೆಕ್ಷನ್ ಇದೆಯಾ, ಯಾವುದೂ ಇಲ್ವಲ್ಲ. ಆಮೇಲೆ ನೋಡ್ಕೊಳ್ಳೋಣ, 2-3 ವರ್ಷ ಪಾಠ ಕಲ್ತ್ಮೇಲೆ ಬೇಕಾದ್ರೆ ಸೇರಿಸ್ಕೊಳ್ಳೋಣ, ಅದು ಕೂಡ ಇರಬಹುದು. ಸೊ ಹಾಗಾಗಿ BJP ರೆಬೆಲ್ಸ್ ಮುಂದಿನ ನಡೆ ಒಂದು ಕಡೆ ಕುತೂಹಲ ಕೆರಳಿಸ್ತಾ ಇದೆ. ಇಲ್ಲಿ ಆತಂಕ ಯಾರ್ಯಾರಿಗೆ ಇರಬಹುದು ಅಂದರೆ, ಕುಮಾರ್ ಬಂಗಾರಪ್ಪ ಏನು ಮನೆ ಕರೆಸಿದ್ದೆ, ಕಾಫಿ ಟೀ ತಿಂಡಿ ಮಾತಾಡಿದ್ದೆ. ಸೊರಬ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು, ಅವ್ರಿಗೂ ಒಂದು ಡವಡವ ಶುರುವಾಗಿದೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಇವ್ರಿಗೂ ಭಯ ಇದೆ. BP ಹರಿಹರ ಶಾಸಕ, ಅದೆಲ್ಲೋ ಮಾತಾಡಿದಾರಂತೆ. ಈ ಹೊಂದಾಣಿಕೆಯ ರಾಜಕಾರಣ ಕೊನೆಯಾಗಬೇಕು ಅಂತ. ಹೊಂದಾಣಿಕೆ ರಾಜಕಾರಣ ಅಂದ್ರೆ ಇಷ್ಟೇ, ನಮ್ಮ ಪಾರ್ಟಿ ಕಡೆಯಿಂದ ನಾನು ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಲ್ಲ, ನಿಮ್ಮ ಪಾರ್ಟಿ ಕಡೆಯಿಂದ ನನ್ನ ವಿರುದ್ಧ ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಬೇಡ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡಿಬಿಡೋದು. ಈ ತರಹದ ರಾಜಕಾರಣ ಬೇಡ ಅಂತ BP ಹರೀಶ್ ಎಲ್ಲೋ ಮಾತಾಡಿದ್ದಾರಂತೆ. ಪ್ರತಾಪ್ ಸಿಂಹ ಮಾಜಿ ಸಂಸದ, ಹೆಂಗಿದ್ರು ಟಿಕೆಟ್ ಇಲ್ಲ ಪ್ರತಾಪ್ ಸಿಂಹನಿಗೆ, ಈ ಗುಂಪು ಜೊತೆ ಸೇರಿಕೊಂಡು ಅಲ್ಲಿ ಇಲ್ಲಿ ಮಾತಾಡಿದ್ದು ಪ್ರತಾಪ್ ಸಿಂಹ ಹಾಗೂ ಡವಡವ ಇದೀಗ. ಅರವಿಂದ್ ಲಿಂಬಾವಳಿ ಮಾಜಿ ಶಾಸಕ, ಇವರಿಗೂ ಒಂದು ಭಯ ಇದೀಗ ಶುರುವಾಗಿದೆ. ತೋರಿಸಿದ್ದು ಕೈಯಲ್ಲಿ ಮಾಡಿ ಅತ್ಯಂತ ಯಶಸ್ವಿಗೊಳಿಸ್ಕೊಂಡು ಬಂದಿದ್ವಿ. ದೇವರ ಕೃಪೆ ಇತ್ತು, ನಿಮ್ಮೆಲ್ಲರ ಸಹಕಾರನೂ ಇತ್ತು. ಇವತ್ತು ನಾವು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಮಾತಾಡಬಾರದು, ಮೀಡಿಯಾಕ್ಕೆ ಹೋಗಬಾರದು, ಒಂದೇ ಮಾತು, ಅದೊಂದೇ ನಾವು ಮಾಡಿದ್ದು. ನಾವು ಯಾವುದಕ್ಕೋಸ್ಕರ ಹೋಗ್ಬೇಕಾಗಿ ಬಂತು ಅಂತಂದ್ರೆ, ಪಾರ್ಟಿಯಲ್ಲಿ ಅಧ್ಯಕ್ಷರ ಜೊತೆಗಿರೋರು ಯಾರು ಮಾತಾಡ್ತಾ ಇಲ್ಲ. ಸಮಾವೇಶ ಮಾಡ್ತೀವಿ. ಅದು ಸಮಾಜ ಸಂಘಟನೆ, ಪಕ್ಷ ಸಂಘಟನೆ ಬೇರೆ, ಸಮಾಜ ಸಂಘಟನೆ ಬೇರೆ. ವೀರಶೈವ ಲಿಂಗ ಸಮಾವೇಶ ಯಾವತ್ತೂ ನಿಲ್ಲಲ್ಲ, ಸಂಘಟನೆ ಮಾಡ್ತೀನಿ. ಅದು